ಬಿಗ್ ಬಾಸ್ನಲ್ಲಿ ಎಲ್ಲ ಸ್ಪರ್ಧಿಗಳ ಆಟಕ್ಕೂ ಗಿಲ್ಲಿ ಆಟಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದೇ ಕಾರಣಕ್ಕೆ ಗಿಲ್ಲಿ ಮೇಲೆ ಪುಕಾರು ಹೇಳದ ಎದುರಾಳಿಗಳು ಇಲ್ಲ. ಹಾಗೆಯೇ ಗಿಲ್ಲಿ ಮಾತಿಗೆ ನಗದ ಸ್ಪರ್ಧಿಗಳೂ ಇಲ್ಲ. ಇದರಿಂದ ಗಿಲ್ಲಿಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ಆಗ್ತಿದೆ. ಇದರ ಮಧ್ಯೆ ಗಿಲ್ಲಿ ಜೊತೆ ಸೇರಿಕೊಂಡು ತಮ್ಮ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಅನ್ನೋದು ಗಿಲ್ಲಿ ಕಂಡರೆ ಆಗದ ಕೆಲವು ಸ್ಪರ್ಧಿಗಳ ಒಣಹುಳಿ. ಗಿಲ್ಲಿ ಜೊತೆ ಯಾರು ಹೆಚ್ಚು ಹೊತ್ತು ಕಳೆಯುತ್ತಾರೋ ಅವರ ವಿರುದ್ಧ ಮಾತುಗಳು ತೋರಿ ಬರುತ್ತವೆ. ಬಹುಶಃ ಗಿಲ್ಲಿ ಜೊತೆ ಇದ್ದವರು ಹೈಲೈಟ್ ಆಗ್ತಾರೆ ಅನ್ನೋದು ಅವರ ಲೆಕ್ಕಾಚಾರ ಆಗಿರಬಹುದು. ಇದೇ ವಿಚಾರವನ್ನ ಕಿಚ್ಚ ಸುದೀಪ್ ಸೂಕ್ಷ್ಮವಾಗಿ ಪ್ರಸ್ತಾಪಿಸಿ ಹೇಳಬೇಕಾಗಿರೋದನ್ನ ಹೇಳಿದ್ದಾರೆ. ನಿನ್ನೆಯ ಕಿಚ್ಚನ ಪಂಚಾಯಿತಿಯಲ್ಲಿ ರಜತ್ ಮಾತನಾಡುತ್ತಾ, ನಾನು ಗಿಲ್ಲಿ ಜೊತೆ ಮಾತನಾಡಲು ಶುರು ಮಾಡಿದ ತಕ್ಷಣ ಮನೆಯವರೆಲ್ಲರೂ ಕೂಡ ನಾನು ಗಿಲ್ಲಿ ಜೊತೆ ಇದ್ದೀನಿ ಎಂದು ಹೇಳ್ತಾರೆ. ಹಾಗಲ್ಲ ಸರ್, ನಾನು ಎಲ್ಲರ ಜೊತೆಗೆ ಇದ್ದೀನಿ. ನಾನು ಬೇರೆಯವರ ಜೊತೆ ಇರೋದನ್ನ ಯಾರು ನೋಟಿಸ್ ಮಾಡಲ್ಲ. ಗಿಲ್ಲಿ ಜೊತೆ ಇದ್ದರೆ ಮಾತ್ರ ಹೀಗೆ ಹೇಳ್ತಾರೆ ಎನ್ನುತ್ತಾರೆ. ಆಗ ಮಧ್ಯಪ್ರವೇಶ ಮಾಡುವ ಸುದೀಪ್, ಈಗ ಏನು ಅರ್ಥ ಆಗ್ತಿದೆ ಎಂದು ಪ್ರಶ್ನೆ ಕೇಳ್ತಿದ್ದಾರೆ. ಅದರ ಅರ್ಥ ಏನು ಅಂದರೆ, ಗಿಲ್ಲಿ ಜೊತೆ ಯಾರೇ ಇದ್ದರೂ ಇಡೀ ಮನೆಗೆ ಪ್ರಾಬ್ಲಮ್ ಇದೆ. ಗಿಲ್ಲಿ, ನೀವು ಇದನ್ನ ಒಪ್ತೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಸುದೀಪ್ ಅವರ ಈ ಸ್ಟೇಟ್ಮೆಂಟ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ಗಿಲ್ಲಿಯ ಅಭಿಮಾನಿಗಳು ಇದನ್ನ ಹೇಗೆ ಅರ್ಥೈಸಿದ್ದಾರೆ ಅಂದರೆ, ಗಿಲ್ಲಿ ಅನ್ನೋದು ಬರೀ ಹೆಸರಲ್ಲ, ಅದು ಬ್ರ್ಯಾಂಡ್ ಎಂದು ಟ್ರೋಲ್ ಮಾಡ್ತಿದ್ದಾರೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.